ಸ್ನೇಹಿತರೆ, ಈಕೆ ಹೇಗಾದರೂ ಮಾಡಿ ಒಂದು ಹೊಸ ವಿಧಾನದಲ್ಲಿ ಗೈಸಿಕೊಳ್ಳುವ ಉದ್ದೇಶದಿಂದ ತನ್ನ ಹತ್ತಿರ ಇರ್ತಕ್ಕಂಥ ಮಾರುತಿ ರಿಚ್ ವಿಡಿಐ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಒಳ್ಳೆ ಸ್ಲಿಮ್ ಆಗಿರ್ತಕ್ಕಂಥ ಬಾಡಿ ಇದೆ. ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕಿದರೆ ಸ್ನೇಹಿತರೆ, ನೀವು ಒಳ್ಳೆ ಮಜಾ ಕೂಡ ಮಾಡ್ಬೋದು. ಇಲ್ಲಿ ಸ್ನೇಹಿತರೆ ಒಂದು ಕಾರ್ ಜೊತೆಗೆ ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ನೋಡೋದಕ್ಕೆ ಸ್ನೇಹಿತರೆ ಅಷ್ಟೊಂದು ದಪ್ಪನೂ ಅಲ್ಲ, ಅಷ್ಟೊಂದು ಸ್ಲಿಮ್ ಕೂಡ ಆಗಿರೋದಿಲ್ಲ. ಸೊ ನಾರ್ಮಲ್ ಒಳ್ಳೆಯ ಒಂದು ಶರೀರ ಹೊಂದಿರುತ್ತಾರೆ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಹೊಸ ವಿಧಾನದಲ್ಲಿ ಗೈಸಿಕೊಳ್ಳಬೇಕು. ಮದುವೆ ಆದ ನಂತರ ಪ್ರತಿ ಸಲ ಒಂದೇ ವಿಧಾನದಲ್ಲಿ ಗೈಸಿಕೊಳ್ಳೋದು ತುಂಬಾ ಬೋರ್ ಆಗಿಬಿಟ್ಟಿದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಫಿಲಮ್ ತರಹ ಬೇರೆ ವಿಧಾನದಲ್ಲಿ ಟ್ರೈ ಮಾಡುವಂಥ ಒಂದು ಹಂಬಲ ಇವಳಿಗೆ ಇರುತ್ತೆ. ಬೇರೆ ವಿಧಾನದಲ್ಲಿ ಚೆನ್ನಾಗಿ ಶಬ್ದ ಕೂಡ ಬರುತ್ತೆ, ಬೇಗ ಔಟ್ ಕೂಡ ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಹೆಚ್ಚಿನ ಸಮಯದವರೆಗೆ ನೀವು ಗದ್ದೆ ತೋಡಬಹುದು. ಈ ರೀತಿ ಗದ್ದೆ ತೋಡಬೇಕು, ಒಳ್ಳೆ ಮಜಾ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಕೆ ಹೆಸರು ನೀಲಾ ಅಂತ. ಹೊಸ ವಿಧಾನದಲ್ಲಿ ಗೈಸಿಕೊಳ್ಳುವ ಉದ್ದೇಶದಿಂದಲೇ ಸ್ನೇಹಿತರೆ ರಾಮನಗರ ಜಿಲ್ಲೆಯ ಮಾಗಡಿಯಿಂದ ಮಾರುತಿ ರಿಚ್ ವಿಡಿಐ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ತನ್ನ 2 ರಂಬೆಗಳಲ್ಲಿ ಹೂವು ಮುಚ್ಚಿಕೊಂಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿಮಗೂ ಅರ್ಥ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಈ ರೀತಿ ಗದ್ದೆ ತೋಡಿದರೆ ಖಂಡಿತ ಒಳ್ಳೆ ಮಜಾ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ ಚರ್ಚೆ ಮಾಡೋಣ. ಸಂಪೂರ್ಣವಾಗಿ ಒಳಗೆ ನುಗ್ಗಿಸಬೇಕಾದರೆ ಬಗ್ಗಿಸಿ ಹಿಂದಿನ 2 ದಪ್ಪ ಫುಟ್ಬಾಲ್ ಚೆನ್ನಾಗಿ ಅಗಲ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆವಾಗ 2 ಕೊಂಬೆಗಳಲ್ಲಿ ಅಡಗಿರ್ತಕ್ಕಂಥ ತೂತು ಕ್ಲಿಯರ್ ಆಗಿ ಹಾಗೂ ಚೆನ್ನಾಗಿ ಕಾಣಿಸುತ್ತದೆ. ನಂತರ ಗದ್ದೆ ತೋಡಲು ಶುರು ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಗದ್ದೆ ತೋಡಿದರೆ ಖಂಡಿತ ಸ್ನೇಹಿತರೆ ಒಳ್ಳೆಯ ಒಂದು ಅನುಭವ ಸಿಗುತ್ತದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಮಾರುತಿ ರಿಚ್ ವಿಡಿಐ ಕಾರ್ ಆಗಿರುತ್ತೆ. ತುಂಬ ಒಂದು ಸಿಂಪಲ್ ಕಾರ್ ಆಗಿದ್ದರೂ ಕೂಡ ಈ ಕಾರ್ ಒಳಗಡೆ ಗೈಸಿಕೊಳ್ಳಲು ಒಳ್ಳೆ ಸ್ಪೇಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ರಂಟ್ ಗ್ರಿಲ್ ದೊಡ್ಡದಾಗಿರುತ್ತೆ. ಜೊತೆಗೆ ಬ್ಯಾಕ್ ಸೈಡ್ ಇಲ್ಲಿ ಟೈಲ್ ಲ್ಯಾಂಪ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಅದು ಕೂಡ ಸ್ವಲ್ಪ ಒಂದು ಎತ್ತರದಲ್ಲಿ ಇರುತ್ತೆ. ಆ್ಯಂಡ್ ಸೆಟ್ ಬ್ಯಾಕ್ ಒಂದು ಹ್ಯಾಟ್ ಡಿಸೈನಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಬಟ್ ಇದರ ಒಂದು ಬೋನೆಟ್ ಏನಿರುತ್ತೆ ತುಂಬಾ ಒಂದು ಶಾರ್ಟ್ ಆಗಿರುತ್ತೆ. ಇದರ ಒಂದು ಸ್ನೇಹಿತರೆ ಸೈಡ್ ರಿಯರ್ ವಿಂಡೋಸ್ ಏನಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಟೈಲ್ಗಟ್ ಕೂಡ ಸ್ವಲ್ಪ ವೈಡ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಆದರೆ ಬಂಪರ್ ಸ್ನೇಹಿತರೆ ಫುಲ್ ಪ್ಲೇನ್ ಆಗಿ ನಾವು ಇಲ್ಲಿ ನೋಡ್ಬೋದು. ಈ ಒಂದು ಕಾರ್ನ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು ಸ್ನೇಹಿತರೆ 1248 cc ಇಂಜಿನ್ ಇದರಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು DOHC ಟೈಪ್ ಇಂಜಿನ್ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಆ್ಯಂಡ್ 4 ವ್ಯಾಲ್ವ್ಸ್ ಕೂಡ ಇದರಲ್ಲಿ ನೋಡ್ಬೋದು. ಈ ಒಂದು ಕಾರ್ ಸ್ನೇಹಿತರೆ ತುಂಬಾ ಒಂದು ಹಳೆ ಕಾರ್ ಆಗಿರುತ್ತೆ. ಈ ಒಂದು ಕಾರ್ ಸ್ನೇಹಿತರೆ ಇವರು ಕೇವಲ ಗೈಸಿಕೊಳ್ಳಲು ಯೂಸ್ ಮಾಡ್ತಾ ಇದ್ದಾರೆ. ಪಕ್ಕದ ಸಿಟಿಯಲ್ಲಿ ಅಥವಾ ಊರಲ್ಲಿ ಯಾರಾದರೂ ಸಿಕ್ಕಿದರೆ ಇದೇ ಕಾರಲ್ಲಿ ಹೋಗಿ ತಾವು ಮಾತನಾಡಿ ಆ್ಯಂಡ್ ಗೈಸಿಕೊಂಡು ಬರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ನೀವು ಕೂಡ ಈ ಒಂದು ಅವಕಾಶ ಯೂಸ್ ಮಾಡಿಕೊಳ್ಬೋದು. ಸೊ ಇದೇ ರೀತಿ ಪ್ರೊಫೈಲ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ.